ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಮಾರ್ನಿಂಗ್ ಒಂದು 4 ಗಂಟೆಯಿಂದ ನನ್ನ ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ರೂಟೀನ್ ಹೇಗಿರುತ್ತೆ, ಒಂದು 12 ಗಂಟೆ 1 ಗಂಟೆವರೆಗೂ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈವ್ನಿಂಗ್ ಆದರೆ ಈವ್ನಿಂಗ್ವರೆಗೂ ಸಹ ತೋರಿಸ್ತೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಮಾಡಿಕೊಂಡೆ. ನಾನು ಪೂಜೆ ಮಾಡಲಿಲ್ಲ, ಸಾರಿ, ಹಸ್ಬೆಂಡ್ ಪೂಜೆ ಮಾಡಿದರು. ನಾನು ನೆಕ್ಸ್ಟ್ ಅಮಾವಾಸ್ಯೆಗೆ ಮಾಡಿದೆ ಮಾರನೇ ದಿನ. ಹಸ್ಬೆಂಡು ಪೂಜೆ ಮಾಡಿದರು. ಅವರೆಲ್ಲ ಮುಗಿಸಿ ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ, ಅದನ್ನು ತಿಂದ್ಕೊಂಡು ಅವರು ಡ್ಯೂಟಿಗೆ ಹೊರಟರು. ಹಂಗೆ ಒಂದು ಚಿಕ್ಕದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಇದು ನಮ್ಮ ಹೊಸ ಗಾಡಿ, ಅಲ್ಲೇ ನಿಲ್ಲಿಸಿದ್ರು, ಅದನ್ನೇ ತೊಗೊಂಡು ಹೋಗ್ತಿರೋ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮತ್ತು ಊರಿಂದ ಬಂದಲ್ಲ, ಒಂದು 15 ಡೇಸ್ ಅಮ್ಮನ ಮನೇಲಿ ಇದ್ನಲ್ಲ, ಫುಲ್ಲು ಗಲೀಜಾಗಿತ್ತು. ಅದು ನೋಡ್ಕೊಂಡು ಇರೋಕ್ಕೆ ಆಗ್ತಿಲ್ಲ. ಹತ್ತತ್ರ ಒಂದು ಸಂಜೆ ಆಗೋಯ್ತು. ಎಲ್ಲ ಕ್ಲೀನಾಗಿ ತಕ್ಕೊಂಡು ತೊಳೆದು ಎಲ್ಲ ಮಾಡಿ ಇಡೋಷ್ಟೊತ್ತಿಗೆ ನಿಜವಾಗ್ಲೂ ಸಂಜೆ ಆಗೋಯ್ತು. ನನ್ನ ಮಗಳನ್ನ ಇಟ್ಕೊಂಡು ಅವಳಿಗೆ ತಿನ್ನಿಸೋದು, ಅವಳನ್ನ ಸಮಾಧಾನ ಮಾಡೋದು ಬರ್ತಾ ಹಾಗೆಯೇ 1 kg ಆರೆಂಜ್ ತೊಗೊಂಬಂದಿದ್ದು. ಹಾಗೆಯೇ ಇದು ಸೀತಾಫಲ ಅಂತ ದೊಡ್ಡದು, ಅಂದರೆ ದಪ್ಪ ಇದೆ, ರಾಮಫಲ ಅಂತ ಏನೋ ಹೇಳ್ತಾರೆ ಗೊತ್ತಿಲ್ಲ, ಅದನ್ನು 120 ರೂಪಾಯಿ kg, ಅದು ತೊಗೊಂಬಂದಿದ್ದು. ಹಾಗೆಯೇ ಇವತ್ತು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದ್ದು. ಚಟ್ನಿ ನಮ್ಮ ಮನೆಗೆ ಯಾರೂ ತಿನ್ನೋದಿಲ್ಲ, ಹಾಗೆ ಅದರಲ್ಲಿ 2 ಆಲೂಗೆಡ್ಡೆ ಎತ್ತಿಟ್ಟಿದ್ದೆ ನನ್ನ ಮಗಳಿಗೋಸ್ಕರ, ಅವಳು ಆಟ ಆಡ್ಕೊಂಡು ತಿನ್ನಲಿ ಅಂತ. ಈ ಥರ ನಾನು ಏನು ಮಾಡಿದ್ರೂ ಅದರಲ್ಲಿ ಎತ್ತಿಟ್ಬಿಡ್ತೀನಿ. ಅವಳು ಅದನ್ನೇ ಆರಾಮಾಗಿ ಆಟ ಆಡ್ಕೊಂಡು ತಿಂತಾಳೆ. ಅವಳಿಗೆ ಅಂತ ಸಪ್ರೇಟಾಗಿ ನಾವೇನೂ ಮಾಡೋದಿಲ್ಲ. ಈ ಥರ ಇನ್ನು ಕೆಳಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ನನ್ನ ಮಗಳು ಇನ್ನೂ ಮಲಗಿದ್ಲು, ಹಾಗಾಗಿ ಪಾತ್ರೆ ತೊಳ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಪಾತ್ರೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೈಟ್ ಎಷ್ಟು ಪಾತ್ರೆ ತೊಳೆದಿದ್ರು ಬೆಳಗ್ಗೆ ಅಷ್ಟೇ ಆಗಿರುತ್ತೆ ಪಾತ್ರೆ. ಹಾಗೆಯೇ ಇರೋದನ್ನೆಲ್ಲ ಚಿಕ್ಕದಕ್ಕೆ ಹಾಕಿ, ಈಗೆಲ್ಲ ತಿಂಡಿ ತಿನ್ನೋದ್ರಲ್ಲ ಸ್ವಲ್ಪ ಖಾಲಿ ಆದಂಗೆ ಆಗಿರುತ್ತೆ, ಎಲ್ಲ ಚಿಕ್ಕದಕ್ಕೆ ಹಾಕಿ. ಆಲೂಗೆಡ್ಡೆ ಬೇಯಿಸಿದ್ದು ಕುಕ್ಕರ್ ಆಗಿರ್ಬೋದು, ಮತ್ತು ಟೀ ತಪ್ಪಲೆ ಆಗಿರ್ಬೋದು, ಎಲ್ಲ ಫುಲ್ಲು ಒಂದು ಸರಿ ಈಗ ನಾನು ಪಾತ್ರೆ ತೊಳೆದ್ರೆ ನೆಕ್ಸ್ಟ್ ಇನ್ನು ನೈಟ್ ಇದ್ದರೆ ತೊಳೆದ್ಬಿಟ್ಟು ಮಲ್ಕೊತೀನಿ ಊಟ ಮಾಡಿದ್ದು. ಮತ್ತು ಹಗಲಗ್ಲ ತೊಳೆಯೋದು ಅದೆಲ್ಲ ಏನು ನಮ್ಮ ಮನೆಗೆ ಜಾಸ್ತಿ ಆಗೋದಿಲ್ಲ, ಯಾಕಂದರೆ ಹಸ್ಬೆಂಡು ಕೆಲ್ಸಕ್ಕೆ ಹೋದರೆ ನಾನು ಪಾಪು ಇಬ್ಬರೇ ಇರೋದು. ಹಾಗಾಗಿ ಇನ್ನಷ್ಟು ಮೀಶೋದಲ್ಲಿ ಡೆಕೋರೇಟಿವ್, ಮನೆಯಲ್ಲಿ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬುಕ್ ಮಾಡಿದೆ, ಬಟ್ ಇನ್ನೂ ಬಂದಿಲ್ಲ. ಕೆಲವೊಂದು ಬಂತು, ನಾನು ಅಲ್ಲಿದೆ, ಇಲ್ಲಿ ಯಾರೂ ಇಸ್ಕೊಳೋ ಇರಲಿಲ್ಲ, ಹಾಗಾಗಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಕ್ಯಾನ್ಸಲ್ ಮಾಡಿಕೊಳ್ಳಿ ಅಂತಂದೆ. ಹಾಗಾಗಿ ಅದಕ್ಕೂ ವೆಯ್ಟ್ ಮಾಡ್ತಿದ್ದೀನಿ. ಅದೇನಾನ ಬಂದರೆ ಡೆಫಿನೆಟ್ಲಿ ತೋರಿಸ್ತೀನಿ ನಾನು ನಿಮಗೆ. ಹಾಗೆಯೇ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಬೇಗ ಆಗುತ್ತೋ ಕೆಲಸ ಅಷ್ಟು ಬೇಗ ಮುಗಿಸ್ಕೊಂಡ್ರೆ ನಮಗೆ ಮಗು ನೋಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಬೆಳಗ್ಗೆ ಪೂಜೆ ಮಾಡಿದ್ದಾಗಿರ್ಬೋದು, ಬೆಳಗ್ಗೆ ಇದು ತಿಂಡಿ ಮಾಡಿ ಅವ್ರು ತಿಂಡಿ ಮಾಡ್ಕೊಂಡೋದ್ರೆ ನಮಗೆ ಸಮಾಧಾನ. ಹಸ್ಬೆಂಡ್ ತಿಂಡಿ ಮಾಡದೆ ಹೊರಗಡೆ ಹೋದರೆ ನಮಗೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ. ಆ ಥರ ಒಂದು ಫೀಲಿಂಗ್ ಎಲ್ಲ ಇರೋದಿಲ್ಲ. ಆರಾಮಾಗಿ ಬೆಳಗ್ಗೆನೇ ಕೆಲಸ ಆಗುತ್ತೆ. ಚಿಕ್ಕ ಮಗು ಇರೋದರಿಂದ ಆದಷ್ಟು ಎಷ್ಟು ಬೇಗ ಕೆಲಸ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ನಂಗೆ ಟೈಮ್ ಆಗೋಲ್ಲ. ಈಗ ಅವಳು ಮಲಗಿರ್ತಾಳೆ, ಈಗ ಅಡುಗೆ ಮಾಡೋಣ ಅಂತ ನಿಂತ್ಕೊತೀನಿ, ಈ ಕ್ಯಾಮ್ರಾ ಇಡೋದು ಮತ್ತು ಲೈಟಿಂಗ್ಸ್ ಇಡೋದು ಅದೇ ನನಗೆ ಟೈಮ್ ಆಗಿಬಿಡುತ್ತೆ. ಅಯ್ಯೋ ಅವಳು ಎದ್ದುಬಿಡ್ತಾಳೆ, ಮಾಡೋಕ್ಕೆ ಬಿಡೋಲ್ಲ ಅಡುಗೆ, ಇರು ಮಾಡಿಬಿಡೋಣ ಅಂತೇಳಿ, ಇಲ್ಲ ಅವಳಿಗೆ ಎದ್ದಿದ ತಕ್ಷಣ ಊಟ ಮಾಡಿಸೋದಿರುತ್ತೆ. ಈ ಥರ ಒಂದು ಕೆಲಸಗಳಿರೋದ್ರಿಂದ ನಾನು ಕರೆಕ್ಟಾಗಿ ಬ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗೂ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ಅಲ್ಲಲ್ಲೇ ತೊಗೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದೆಷ್ಟು ಸಾಧ್ಯನೋ ಏನೋ ಗೊತ್ತಿಲ್ಲ ಇನ್ನು. ಲೆಟ್ ಮೀ ಟ್ರೈ ಮಾಡೋದಲ್ಲಿ ಏನು ತೊಂದರೆ ಇಲ್ಲ. ಎಷ್ಟೊಂದು ಸರಿ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿರ್ತೀನಿ, ಬಟ್ ಕಂಪ್ಲೀಟಾಗಿ ವೀಡಿಯೋಗಳಿರೋದಿಲ್ಲ. ಹಂಗಾಗಿ ಆ ವೀಡಿಯೋಗಳನ್ನ ಎಷ್ಟು ಮಾಡಿದ್ದೀನೋ ಹಿಂದೆಯಿಂದ ವೀಡಿಯೋಗಳನ್ನ ಡಿಲೀಟ್ ಮಾಡಬೇಕಾಗತ್ತೆ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ನೋಡೋಣ, ಒಳ್ಳೊಳ್ಳೆ ಇನ್ಫಾರ್ಮೇಷನ್, ಅಂದರೆ ನನ್ನ ಅನುಭವ, ನನ್ನ ಮಗಳು ಬೆಳೆಸೋದ ಜರ್ನಿಯಲ್ಲಿ ಯಾವ ಥರ ಅನುಭವ ಇದೆ ಅದನ್ನು ಶೇರ್ ಮಾಡ್ಕೋಬೇಕು. ಅದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೇನೋ, ಅಥವಾ ನಂಗೆ ಐಡೆಂಟಿಫೈ ಸಿಗುತ್ತೇನೋ ಅದರಿಂದ ಅನ್ನೋದು ಒಂದು ಇದೆ ತಲೆಯಲ್ಲಿ. ನೋಡೋಣ, ಲೆಟ್ ಮಿ ಸಿ. ಸ್ವಲ್ಪ ಅವಳು ದೊಡ್ಡವಳಾಗಲಿ, ನಾವು ಹೇಳೋದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಾವು ಹೇಳಿದ ಕಡೆ ಅವಳು ಕೂತ್ಕೊಳ್ಳೋದಾಗಿರ್ಬೋದು, ಮುಟ್ಬೇಡ ಮಾಡಬೇಡ ಅಂದರೆ ಮಾಡೋದಾಗಿರ್ಬೋದು, ಮಾಡ್ತಾಳೆ. ಬಟ್ ಈಗ ಇನ್ನೂ ಚಿಕ್ಕವಳು, ಅವಳಿಗೆ ಏನು ಹೇಳೋದಕ್ಕಾಗಲ್ಲ. ಹಾಗಾಗಿ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ನಮ್ಮ ಮನಸ್ಸು ಅಷ್ಟು ಕೂಲಾಗಿರುತ್ತೆ, ಕಾಮಾಗಿರುತ್ತೆ. ಇದು
ನನ್ನ ಎಕ್ಸ್ಪೀರಿಯೆನ್ಸು. ಯಾವುದೆಲ್ಲನೂ ಹೋಗಲಿ ಫಸ್ಟು ಮನೆ ನೀಟಾಗಿರಬೇಕು ನನಗಂತೂ ಆ ಥರ ಒಂದು ಫೀಲಿಂಗು. ಏನಾದರೂ ಕ್ಲೀನ್ ಮಾಡೋದಿದ್ರೆ ನೀಟಾಗಿ ನಿಧಾನಕ್ಕೆ ಮಾಡ್ಕೊತೀನಿ. ಯಾಕಂದರೆ ನಾನು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಮಗೇನು ಯಾರೂ ಕೇಳೋದಿಲ್ಲ, ಅದು ಮಾಡಿದೆ ಇದು ಮಾಡು ಅನ್ನೋದಿಲ್ಲ. ಹಸ್ಬೆಂಡ್ಗೂ ಅಷ್ಟೇ ಮೇಯ್ನು ಮನೆ ನೀಟಾಗಿರಬೇಕು, ಆಮೇಲೆ ನೆಕ್ಸ್ಟ್ ಎಲ್ಲ. ಹಾಗಾಗಿ ನನ್ನ ಬಾಣತನ ಮುಗಿಸ್ಕೊಂಡು ಬಂದಾಗ ಒಂದು 5th ಮಂತಿಗೆಲ್ಲ ನಾನು ನನ್ನ ಮಗಳನ್ನ ಕರ್ಕೊಂಬಂದ್ಬಿಟ್ಟೆ. ಅಲ್ಲಿಂದನೂ ಅಷ್ಟೇ ಅವರೇ ಮಾಡೋರು, ಏನಾನ ಗೊತ್ತಿರೋದು ಆಗಿದ್ದರೆ ಅವರೇ ಮಾಡ್ತಾಯಿದ್ರು ಕೆಲಸಗಳ್ನೆಲ್ಲ. ಪಾತ್ರೆ ತೊಳೆಯೋದಾಗಿರ್ಬೋದು, ಅಥವಾ ಬಟ್ಟೆಗಳನ್ನ ಎತ್ತಿಡೋದು, ಮಡಚಿಡೋದು, ವಾಷಿಂಗ್ ಮಿಷಿನ್ಗೆ ಹಾಕೋದು, ಇದೆಲ್ಲ. ಮಗು ಏನೋ ಹುಷಾರಿಲ್ಲದೆ ಇದ್ದು ನಾನು ಏನೂ ಗಮನ ಕೊಡ್ದಲೇ ಇದ್ದಿದ್ದರೆ ಅದೆಲ್ಲ ಮಾಡ್ತಾಯಿದ್ರು. ಹಿಂಗೆ ಗಂಡ ಹೆಂಡತಿ ಸಪೋರ್ಟಿವ್ ಆಗಿದ್ದರೆ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ. ಇಲ್ಲ ನೀನು ಮಾಡಿದ್ದೇ ಮಾಡ್ಕೊ, ನಾನು ಮಾಡಿದ್ದೇ ಮಾಡ್ತೀನಿ ಅಂದರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಈಗ ಎಕ್ಸಾಂಪಲ್ ನಮ್ಮ ಅಕ್ಕನೇ ಭಾವನೆ. ಈಗ ನಮ್ಮ ಅಕ್ಕ ಒಂದು 15 ಡೇಸ್ ಅನಿಸುತ್ತೆ ಅವಳು ಮಲ್ಕೊಂಡಿದ್ದು, ಕೈ ಫ್ರ್ಯಾಕ್ಚರ್ ಆಗಿ. ಅಂದರೆ ನಮ್ಮ ಭಾವ ಅಷ್ಟೊತ್ತಿಗೆ ಮಕ್ಳಿಗೆ ರೆಡಿ ಮಾಡೋದು, ನಮ್ಮ ಅಕ್ಕನ ಮಗಳಿಗೆ ಜಡೆ ಹಾಕೋದು, ಸಾಂಬಾರು ಮಾಡೋದು ಪ್ರತಿಯೊಂದು ಕಲ್ತ್ಕೊಂಡಿದ್ದಾರೆ. ಹೀಗೆಲ್ಲ ಅವರೇ ಸಾಂಬಾರು ಮಾಡ್ತಾರೆ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ಲು ಮೊನ್ನೆ. ನಮಗೆ ಆಶ್ಚರ್ಯ ಆಗ್ತಿತ್ತು. ಬಟ್ ತುಂಬ ಇಂಟ್ರೆಸ್ಟ್ ಇದೆ ಫ್ಯಾಮಿಲಿ ಕಡೆ. ತುಂಬ ಇಂಟ್ರೆಸ್ಟ್ ಇರೋರು ಬಹಳ ಕಮ್ಮಿ, ಎಲ್ಲ ಕೆಲಸ ಮಾಡೋರು ಕಮ್ಮಿ. ಆ ಥರ ಒಂದಿರುತ್ತೆ ಮನಸ್ಸಲ್ಲಿ. ಅವರು ಹೇಗಿರ್ತಾರೋ ಆ ಥರ ಇರುತ್ತೆ ಅಷ್ಟೇ ಅವ್ರ ಕೆಲಸಗಳು. ಹೀಗೆ ನಾನೆಲ್ಲ ನೀಟಾಗಿ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ಮೋಟ್ರಲ್ಲಿ ನೀರು ಖಾಲಿ ಆಯಿತು ಅನಿಸುತ್ತೆ. ಇನ್ನು ಕೆಳಗಡೆ ಹೋಗಿ ಆಫ್ ಮಾಡಿ ಆನ್ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಹಿಂದೆಯೇ ಯಾರನ್ನ ಕೆಳಗಡೆ ಅಲ್ಲಿ ಆನ್ ಮಾಡ್ತಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಅಡುಗೆ ಮನೆ ಕೆಲಸ ಮುಗಿದ್ರೆ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಫ್ರೆಶ್ ಆಗಿ ನಾನು ಸಂಜೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಮಾರ್ನಿಂಗ್ ಹಸ್ಬೆಂಡ್ ಮಾಡೋಗಿದ್ದರೆ ಸಂಜೆ ನಾನು ಮಾಡ್ಕೊತೀನಿ. ಯೂಶ್ವಲಿ ನಾವು ಹಾಗೆ ಮಾಡೋದು. ಯಾಕಂದರೆ ಮಗು ಇರುತ್ತಲ್ಲ, ಬೆಳೆಯೋದು ನಾನು ಮಾಡೋಕ್ಕಾಗಲಿಲ್ಲ ಅಂದ್ರೂ. ಇನ್ನು ವಿಶೇಷ ದಿನಗಳು, ಅಮಾವಾಸ್ಯೆ ಇದೆ, ಶುಕ್ರವಾರ ಅಥವಾ ಮನೆ ದೇವ್ರ ಅಂದರೆ 4 ಗಂಟೆಗೆ ನಾನೇ ಎದ್ದು ಮಾಡಿಬಿಡ್ತೀನಿ. ಎಷ್ಟು ಗಂಟೆಗಾನ ಎದ್ದೇಳಲಿ, ಎದ್ಬಿಟ್ಟು ಮಾಡಿಬಿಡ್ತೀನಿ, ಬೇಗನೆ ಮಾಡಿಬಿಡ್ತೀನಿ. ಪೂಜೆ ಎಲ್ಲ ನಿಲ್ಲಿಸ್ಕೊಳ್ಳಲ್ಲ. ಆಮೇಲೆ ಏನಿದ್ರು ಅಡುಗೆ ಮನೆ ಕಡೆ ಬರೋದನ್ನ ಇಟ್ಕೊಂಡಿರ್ತೀನಿ ನಾನು. ಆದಷ್ಟು ನಾವು ಸಿಂಕಲ್ ಆಗಿರ್ಬೋದು ಮತ್ತು ಸ್ಟವ್ ಆಗಿರ್ಬೋದು ಎಷ್ಟು ನೀಟಾಗಿರುತ್ತೋ ಮನೇಲಿ ಅಷ್ಟು ದರಿದ್ರ ಇರಲ್ಲ, ಮನೇಲಿ ಅಷ್ಟು ಶಾಂತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಥರ ಒಂದು ಅನುಸರಿಸೋದು ಒಳ್ಳೆಯದು. ಯಾವಾಗಲೂ ಸಿಂಕಲ್ ಪಾತ್ರೆಗಳನ್ನ ಬಿಡೋದು, ಗಲೀಜಾಗಿರೋದು ಅದೆಲ್ಲ ಮಾಡಿದ್ರೆ ಮನೆಯಲ್ಲಿ ದುಡ್ಡು ನಿಲ್ಲಲ್ಲ ಅನ್ನೋದು ಕೆಲವೊಬ್ರದ್ದು ಒಂದು ಕಂಪ್ಲೇಂಟ್ ಇರುತ್ತೆ. ಇವೆಲ್ಲವೂ ಸಹ ಇನ್ಕ್ಲೂಡ್ ಆಗುತ್ತೆ ಅದರೊಳಗಡೆ. ಮನೆ ನೀಟಾಗಿ ಇಲ್ದಲೇ ಇರೋದಾಗಿರ್ಬೋದು, ಬಟ್ಟೆಗಳನ್ನೆಲ್ಲಂದಲ್ಲೇ ಎಸೆಯೋದಾಗಿರ್ಬೋದು, ಮತ್ತು ಸಿಂಕ್ ಆಗಿರ್ಬೋದು, ಈಶಾನ್ಯ ಆಗ್ನೇಯ ಮೂಲೆ ಅಂತ ಕೆಲವೊಂದು ಮೂಲೆಗಳನ್ನ ಹೇಳ್ತಾರೆ. ಅವು ಮೂಲೆಗಳನ್ನ ನೀಟಾಗಿ ಇಟ್ಕೊಂಡಲೇ ಇರ್ಬೋದು. ಮತ್ತು ಮನೇಲಿ ಜಾಡು ಕಟ್ಟೋದಾಗಿರ್ಬೋದು, ಇದೆಲ್ಲ ಪ್ರತಿಯೊಂದು ಕೌಂಟ್ ಆಗುತ್ತೆ. ನಮ್ಮ ಮನೆಯ ಒಂದು ಶಾಂತಿ ಸುಖ. ನಾವೇನೋ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದರೂ ನಾವು ಹಿಂದೆ ಉಳಿದಿದ್ದೀವಿ ಅಥವಾ ಮುಂದುವರೆದಿದ್ದೀವಿ ಅಂದರೆ ಇದೆಲ್ಲವೂ ಸಹ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಒಂದು ಫ್ಯಾಮಿಲಿ ಅಂದಮೇಲೆ ಒಂದು ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಆದಷ್ಟು ಯಾರ್ಯಾರೋ ಏನೇನೋ ಹೇಳೋದು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀಟಾಗಿರೋದಾದರೂ ಇಟ್ಕೊಬೇಕು. ಅಲ್ಲಲ್ಲೇ ಮುಸುರೆ ಇಟ್ಕೊಂಡಿರೋದು ಅದೆಲ್ಲ ಮಾಡಿದ್ರೆ ಅಷ್ಟು ಮನೇಲಿ ಲಕ್ಷ್ಮಿ ಇರೋದಿಲ್ಲ ಅಂತ ಹೇಳ್ತಾರೆ. ದೊಡ್ಡವರು ಹೇಳೋ ಪ್ರಕಾರ ಮನೆಯಲ್ಲಿ ದೇವ್ರ ಮನೆ ಆಗಿರ್ಬೋದು, ಬಚ್ಚಲ ಮನೆ ಅಂದರೆ ಟಾಯ್ಲೆಟ್ ಆಗಿರ್ಬೋದು, ಮತ್ತು ಅಡುಗೆ ಮನೆ ಆಗಿರ್ಬೋದು, ಈ 3 ಏನಿರುತ್ತೆ ಈ ಜಾಗಗಳೆಲ್ಲ ಕ್ಲೀನಾಗಿರಬೇಕು, ಲಕ್ಷ್ಮಿ ಜಾಸ್ತಿ ಅಲ್ಲೇ ಇರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಅದು ನಿಜವಾಗ್ಲೂ ಇಟ್ಸ್ ಟ್ರೂ ಅಂತಲೇ ಹೇಳ್ಬೋದು. ಈ ಥರ ಇರುತ್ತೆ. ನೈಟ್ ಹೊತ್ತು ಸ್ಟವ್ ಹೊಸ್ದಲೇ ಮಲಗೋದಾಗಿರ್ಬೋದು, ಇದೆಲ್ಲ ನಿಜವಾಗ್ಲೂ ಕೌಂಟಿಂಗ್ ಆಗುತ್ತೆ. ಏನೋ ಹುಷಾರಿಲ್ಲ, ಮಗು ಹುಷಾರಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು 1 ಸರಿ 2 ಸರಿ. ಯಾವಾಗಲೂ ಹಂಗೆ ಬಿಟ್ಕೊಂಡು ಹೋಗೋದ್ರಿಂದ ಮನೆಯಲ್ಲೂ ಸಹ ನೆಮ್ಮದಿ ಕೆಡೋದು ಆಟೋಮೆಟಿಕ್ ಅದು ನಿಮಗೆ ಗೊತ್ತಾಗುತ್ತೆ, ನೀವು ಅಬ್ಸರ್ವ್ ಮಾಡ್ತಾ ಹೋದರೆ. ಈಗೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟೆ. ನಾನು ಅದೇ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಅಲ್ಲಿಗೆ ಕಟ್ ಮಾಡಿ, ಈಗ ಪಾತ್ರೆ ಎಲ್ಲ ತೊಳೆದಿಕ್ಕೆ ನನ್ನ ಮಗಳು ಅರ್ಧ ದೋಸೆ ತಿಂದು ಅರ್ಧ ಇಲ್ಲೇ ಬಿಟ್ಟಿದ್ದಾಳೆ. ಮತ್ತೆ ಬರ್ತಾಳೆ ಕೇಳೋದಕ್ಕೆ, ಕೇಳೋಕ್ಕೆ ಬಂದಾಗ ಕೊಡೋದಷ್ಟೇ. ಈಗ ಎದ್ದೋರೆ ನಮ್ಮ ಮೇಡಮ್ ಅವರು. ಎದ್ದು ಈಗ ಏನು ತಿಂತೀರಾ ಅಂದರೆ ಬಾಳೆಹಣ್ಣು ತಿಂತಾಯಿದ್ದಾರೆ ಅವರು. ಅವರು ಹಾಲು ಕುಡಿಯಲ್ಲ ಬೆಳಿಗ್ಗೆ ಹೊತ್ತು. ಅದು ಗೋಡೆಗಳನ್ನೆಲ್ಲ ಮುಟ್ಟಿ ಫುಲ್ ಗಲೀಜು ಮಾಡಾಕಿದ್ದಾರೆ ನೋಡಿರಿ. ಹಾಗಾಗಿ ಅಲ್ಲಿ ಇಲ್ಲಿ ನೋಡಿಕೊಂಡು ಫ್ರೂಟ್ಸ್ನ ತಿಂದ್ಕೊಂಡು ಒಂದು 9 ಗಂಟೆ ಆಗುತ್ತೆ. ಆವಾಗ ಊಟ ಏನಾನ ಮಾಡಿಸಿದ್ರೆ, ನನ್ನ ಮಗಳಿಗೆ ಏನು ಸಪ್ರೇಟಾಗಿ ಅಂತ ನಾನು ಇನ್ನೂ ಮಾಡ್ತಾಯಿಲ್ಲ. ನಾವು ತಿನ್ನೋದ್ರಲ್ಲೇ
ಆರಾಮಾಗಿ ತಿಂತಾಳೆ ಅವಳು. ತಿಂದಿಲ್ಲ ಅಂದರೆ ಸಪ್ರೇಟಾಗಿ ಮಾಡಿಕೊಡ್ತೀವಿ ಅಷ್ಟೇ. ರೇರು, ನಾವು ಸಪ್ರೇಟಾಗಿ ಮಾಡೋದೆಲ್ಲ ತುಂಬ ರೇರು. ನಾವೇನು ಮಾಡಿರ್ತೀವೋ ಅದೇ ತಿಂತಾಳೆ. ಜೊತೇಲಿ ಕುತ್ಕೊಂಡು ತಿಂತಾಳಲ್ಲ, ಅವಳಿಗೇನು ಅಷ್ಟು ಫೀಲ್ ಆಗಲ್ಲ. ನೋಡಿ, ರೂಮಲ್ಲಿರೋದೆಲ್ಲ ಐಟಮ್ಸ್ಗಳು ಇಲ್ಲಿ ಬಂದಿದ್ದಾವೆ. ಮತ್ತು ಕುಂಕುಮ ಚೆಲ್ಲಿದ್ದಾಳೆ ಸೋಫಾ ಮೇಲೆ, ಲೋಟ ತಂದು ಹಾಕಿದ್ದಾಳೆ. ನೋಡಿ, ಫುಲ್ ಬಟ್ಟೆಗಳನ್ನೆಲ್ಲ ಅವಳಿಗೇನೇನು ಸಿಗುತ್ತೆ ಎಲ್ಲ ಎಳ್ಕೊಂಬಂದ್ಬಿಡ್ತಾಳೆ ರೂಮಿಂದ. ಈ ಥರ ಮಾಡ್ತಾಳೆ. ಸಿಕ್ಕಾಪಟ್ಟೆ ತೀಟೆ. ಅವಳದು ಕ್ರೀಮ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು ಎತ್ಕೊಂಬರ್ತಾ ಇರ್ತಾಳೆ. ಹಾಗೆಯೇ ಈಗ ನೆಕ್ಸ್ಟು ನೋಡ್ತಾ ಇದ್ದಾಳೆ. ಅದರಲ್ಲಿ ಕುರ್ಕುರೆ ಇಲ್ಲ, ಅದು ತಿನ್ನಕ್ಕೆ ನೋಡ್ತಾ ಇದ್ದಾಳೆ. ಅದನ್ನ ತಿಂದಿಟ್ಬಿಟ್ಟಿದ್ದಾರೆ ಅವರಪ್ಪ ಆಲ್ರೆಡಿ. ನೋಡ್ತಾ ಇದ್ದಾಳೆ. ಕುರ್ಕುರೆ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಅದೆಲ್ಲ ರೂಢಿ ಮಾಡಿಲ್ಲ. ಅವಳೇನು ಜಾಸ್ತಿ ಕೇಳೋದು ಫ್ರೂಟ್ಸ್ ಬೇಕು, ಹಣ್ಣು ಬೇಕು, ಹಣ್ಣು ಬೇಕು ಅಂತಾಳಷ್ಟೇ. ತೀರಾ ಯಾವುದಿಲ್ಲ ಅಂದರೂ ಬಾಳೆಹಣ್ಣು ಕೊಟ್ರೂ ಸಹ ಅವಳು ತಿನ್ಕೊತಾಳೆ. ಇನ್ನು ಫುಲ್ಲು ಸೋಫಾ ಎಲ್ಲ ಗಲೀಜು ಮಾಡಿದ್ದಾಳೆ. ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಅಂದರೆ ಇದು ಸೆಕೆಂಡ್ ಡೇ ನಾವು ತುಮಕೂರಿಂದ ಬಂದು, ಅಮ್ಮನ ಮನೆಯಿಂದ ಬಂದು ಇದು ಸೆಕೆಂಡ್ ಡೇ. ಹಾಗೆಯೇ ಫುಲ್ ಎಲ್ಲ ಕ್ಲೀನ್ ಆಯಿತು. ಅಂದರೆ ಗ್ಯಾಸ್ ಕೆಳಗಡೆ ಸ್ವಲ್ಪ ಇದೆ, ಅದು ಕ್ಲೀನ್ ಮಾಡ್ಕೊಬೇಕು. ನಿಧಾನಕ್ಕೆ ಮಾಡ್ಕೊಳ್ಳೋಣ, ಮಗು ಇದೆ ಒಂದೊಂದೇ ಮಾಡ್ಕೊಳ್ಳೋಣ. ನಾನು ಹುಷಾರು ತಪ್ಪಿದ್ರೆ ಮತ್ತು ಮಗುನ ಯಾರು ನೋಡ್ಕೊತಾರೆ, ಆ ಥರ ಒಂದು ಫೀಲಿಂಗು. ಈ ಬಿಸಿಲು ಒಳಗಡೆ ಬೀಳೋದ್ರಿಂದ ನಾವು ಗ್ಯಾಸ್ ಹಚ್ಚಿರೋದೇ ಗೊತ್ತಲ್ಲ, ಅಷ್ಟು ಬೆಳಕು ಬೀಳುತ್ತೆ. ಆ ಹಣ್ಣಂತೂ ಹಣ್ಣು ಆಗಿಲ್ಲ. ನಾವಂತೂ ಕಾಯ್ತಾ ಇದ್ದೀವಿ. ಅಂದರೆ ಫಸ್ಟು ಟೇಸ್ಟ್ ಮಾಡ್ತಿರೋದು ಅದು, ನಾವು ಯಾವತ್ತೂ ತಿಂದಿಲ್ಲ. ಹಾಗೆಯೇ ಸೋಫಾ ಮೇಲಿನ ಕವರ್ಗಳನ್ನೆಲ್ಲ ಒಗ್ಯಕ್ಕೆ ಹಾಕಿದ್ದೆ. ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಅವಳು ಮಲ್ಕೊಳ್ಳೋವರೆಗೂ ಕ್ಲೀನಾಗಿರುತ್ತೆ. ಅವಳು ಎದ್ಮೇಲೆ ಹೇಳೋಕ್ಕಾಗಲ್ಲ. ಒಂಥರ ಕುತ್ಕೊಂಡು ಆಟ ಆಡ್ತಾಳೆ, ಇಲ್ಲ ಈಚೆ ಗೇಟ್ ಹಾಕ್ಸಿದ್ವಿ, ಗೇಟ್ ಹತ್ರ ಆಟ ಆಡ್ತಿರ್ತಾಳೆ. ಅವಳಿಗೆ ಹೆಂಗೆ ಮನ್ಸುತ್ತೆ ಹಂಗೆ ಮಾಡ್ತಾಳೆ. ನಾವು ಗಲೀಜು ಮಾಡಬೇಡ, ಅದು ಮಾಡಬೇಡ ಅಂತ ಏನು ಹೇಳಲ್ಲ. ಮನೇಲಿ ಸುಮ್ಮನೆ ಇರ್ತೀವಲ್ಲ, ಕ್ಲೀನ್ ಮಾಡ್ಕೊತೀವಿ. ಇನ್ನು ನೆಕ್ಸ್ಟ್ ಡೇಗೆ ಅವಲಕ್ಕಿ ಖಾಲಿಯಾಗಿತ್ತು. ಹಂಗೆ ಹೋಗಿ ಓಡಾಡ್ಕೊಂಡು ಹೋಗಿ ಅವಲಕ್ಕಿ ತೊಗೊಂಬಂದು ನಾನು ಮತ್ತು ಪಾಪು. ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ತೊಗೊಬೇಕಿತ್ತು, ತೊಗೊಂಡು ತೋರಿಸ್ತಾ ಇದ್ದೀನಿ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನೈಟು ಮೂಲಂಗಿ ಸಾಂಬಾರು ಮಾಡೋಣ ಅಂತೇಳಿ ಮೂಲಂಗಿ ಫ್ರೆಶ್ ಆಗಿತ್ತು, ಹಾಗಾಗಿ ಮೂಲಂಗಿ ಸಾಂಬಾರು ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.